ಇವತ್ತು ಗುರುವಾರ ನಾನು ಒತ್ತು ಶಾವಿಗೆ ತರಿಸ್ಬಿಟ್ಟೆ. 1 ಕೆಜಿಗೆ 110 ರೂಪಾಯಿ ತಗೊಂಡ್ರು. ಆದರೆ ತುಂಬ ದಪ್ಪ ಇದೆ, ಸಣ್ಣ ಇದ್ರೇ ಚೆನ್ನಾಗಿರೋದು. ಫಸ್ಟು ತರಿಸ್ತಿದ್ದೆ ಆವಾಗ ತುಂಬ ಸಣ್ಣಗೆ ಮಾಡ್ತಿದ್ರು, ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಇವಾಗ ಕೇಳ್ದಿರಾನೆ ಹಂಗೆ ಆರ್ಡ್ರ್ ಮಾಡಿಬಿಟ್ಟೆ. ಎಷ್ಟು ಬೇಕೋ ದಪ್ಪದ್ರಲ್ಲಿ ಒತ್ತಿಬಿಟ್ಟಿದ್ದಾರೆ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇವತ್ತು ಬೆಳಗ್ಗೆ ನೋಡಿ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಇಟ್ಟು ಎಲ್ಲ ಮಾಡಿ ಪೂಜೆ ಎಲ್ಲ ಆಗೋದ್ರೊಳಗೆ 10:15 ಆಗೋಯ್ತು. ಆಮೇಲೆ ಅವರು ಹೋಗಿ ತಂದರು ಒತ್ತು ಶಾವಿಗೆ. ಅಷ್ಟರೊಳಗೆ ನಾನು ಕಾಯಿ ತುರಿದಿಟ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತಂದಮೇಲೆ ನೋಡಿ ಕಾಯಿ ಹಾಲು ಎಲ್ಲ ಮಾಡಿದೆ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆಯಾ. ರುಚಿ ಏನೋ ಇತ್ತು, ಆದರೆ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಕಾಯಿ ಹಾಲಿಗೆ ನೋಡಿ ಗಸಗಸೆ 2 ಸ್ಪೂನು, ಗೋಡಂಬಿ 4, ಏಲಕ್ಕಿ 2 ನೆನೆಸಿಟ್ಬಿಟ್ಟಿದ್ದೀನಿ. ಕಾಯಿ ಒಂದು ಅರ್ಧ ಚಿಪ್ಪಷ್ಟು ತಗೊಂಡಿದ್ದೀನಿ. ಇದೆಲ್ಲ ಒಟ್ಟಿಗೆ ಹಾಕಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಷ್ಟು ನುಣ್ಣಗಿದ್ರೇ, ತರ್ತರಿ ಇದ್ದರೆ ಮಧ್ಯೆ ಆ ಕಾಯ್ದು ಸಿಗ್ತಾಯಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಎಷ್ಟು ಮಾಡ್ಕೋಬೇಕೋ ಕಾಯಿ ಹಾಲು ನೋಡಿಕೊಂಡು ಬೆಲ್ಲ ಕರಗಿಸ್ಕೊಂಡು ಸೋಸಿ ಇದರಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದನ್ನ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು, ತುಂಬ ಕುದಿಬೇಕು ಅಂತಿಲ್ಲ. ಘಮ ಘಮ ಅಂತಿರುತ್ತೆ. ಒಂದೇ ಒಂದು ಕುದಿ ಹಿಂಗೆ ಉಕ್ಕು ಈಗ ಬರುತ್ತೆ ಮೇಲೆ ಅನ್ನೋವಾಗ ನಾವು ಆರಿಸ್ಕೊಂಡು ಬಿಡ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನ ಥರ ಏನು ಹಾಕ್ತಿಲ್ಲ. ಕ್ಯಾಪ್ಸಿಕಮ್ಮು ಬಟಾಣಿ ಇರಲಿಲ್ಲ, ಕ್ಯಾಪ್ಸಿಕಮ್ಮು ಏನೂ ಹಾಕಲಿಲ್ಲ ನಾನು. ಕ್ಯಾಪ್ಸಿಕಮ್ ಇದ್ರೂ ಈ ಮಾಮೂಲಿ ಚಿತ್ರಾನ್ನಕ್ಕೆ ಪ್ಲೈನ್ ಒಗ್ಗರಣೆ ಕೊಡ್ತೀವಿ ನೋಡಿ, ಆ ಥರ ಶಾವಿಗೆಗೆ ಇಷ್ಟೇ ಚೆನ್ನಾಗಿರುತ್ತೆ ತುಂಬಾ. ನಾನು ಮೊದಲು ಕಡಲೆ ಬೀಜ ಕೂಡ ಹಾಕ್ತಾಯಿರಲಿಲ್ಲ. ಇವಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಕಡಲೆ ಬೀಜ ಒಂದು ಹಿಡಿ ಅಷ್ಟು ಹಾಕ್ತೀನಿ. ಇವಾಗ ನೋಡಿ ಮಾಮೂಲಿ ಉದ್ದಿನಬೇಳೆ, ಕಡಲೆ ಬೀಜ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅರಿಶಿನ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಒತ್ತು ಶಾವಿಗೆ ಎಲ್ಲ ಹಾಕ್ಕೊಂಬಿಟ್ಟು, ನಾನು ಒತ್ತು ಶಾವಿಗೆ ಹಾಕಿದ್ಮೇಲೆ ಉಪ್ಪು ಹಾಕ್ಕೋತಾಯಿದ್ದೀನಿ. ನಿಂಬೆಹಣ್ಣು ಎಷ್ಟು ಹಿಡಿಸುತ್ತಾ ನೋಡಿಕೊಂಡು ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ ನಾನು. ಈ ಥರ ಕಲಿಸ್ಕೊಳ್ಳಿ. ಇದ್ರಲ್ಲಿ ಕಲ್ಸೋಕೆ ಹೋದೆ, ಆಗಲಿಲ್ಲ ನನಗೆ. ಕೈಯಲ್ಲಿ ಕಲಿಸಿದ್ರೇ ಸಮಾಧಾನ. ಅದು ಸೈಡ್ಗೆ ಇಟ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಉಪ್ಪು ಸ್ವಲ್ಪ ಹಿಡಿಸ್ತಾ ಇತ್ತು ಹಾಕ್ಬಿಟ್ಟು ಕೈಯಲ್ಲೇ ಕಲಿಸ್ಬಿಟ್ಟೆ ನೋಡಿ. ಕೈಯಲ್ಲಿ ಕಲಿಸಿದಷ್ಟು ಸಮಾಧಾನ ಆ ಸ್ಪೂನಲ್ಲಿ ಕಲಿಸ್ತಾಯಿದ್ರೂ ಇರಲ್ಲ. ಕಲಿಸ್ಬಿಟ್ಟು ಸರ್ವ್ ಮಾಡಿದ್ದು ನೋಡಿ. ನಮ್ಮ ಯಜಮಾನರಿಗೆ ಫಸ್ಟು ಸ್ವೀಟ್ ಹಾಕ್ಕೊಟ್ಟೆ, ಮತ್ತು ಖಾರ ಸ್ವಲ್ಪ ತಿಂದರು. ನಾನು ಸ್ವೀಟ್ ತಿನ್ನಲ್ಲ, ಬರೀ ಖಾರದ್ದೇನೆ ಚಿತ್ರಾನ್ನದ ಶಾವಿಗೆನೇ ತಿಂದಿದ್ದು. ಚೆನ್ನಾಗಿತ್ತು, ಆದರೆ ದಪ್ಪ ಅನಿಸ್ತು. ನನಗೇನು ಅಷ್ಟು ಸಮಾಧಾನ ಅನಿಸಿಲ್ಲ. ಇನ್ನೊಮ್ಮೆ ಅಲ್ಲಿ ತರಿಸಲ್ಲ ನಾನು. ನಿಮ್ಗೆ ಯಾರಿಗನ್ನ ಬೇಕು ದಪ್ಪದ್ದು ಇಷ್ಟ ಆಗುತ್ತೆ ಅಂದರೆ ಹೇಳಿ, ವಿಜಯನಗರದಲ್ಲೇ ಇರೋದು. ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ, ಓಕೆನಾ? ನೋಡಿ, ನನಗೆ ಸಣ್ಣದಿದ್ದರೆ ಎಷ್ಟು ಜಾಸ್ತಿ ತಿನ್ನೋದು. ಶಾವಿಗೆ ನೈಸಾಗಿ ಹೋಗ್ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಒಮ್ಮೆ ಮಾಡಿದ್ದೆ ನೋಡಿ, ಎಷ್ಟು ಸಣ್ಣಕ್ಕಿತ್ತು, ತುಂಬಾ ರುಚಿ ಇತ್ತು. ಕಾಯಿ ಹಾಲು ಪ್ಲೈನ್ದು ಇದು ತಗೊಂಡು ಚಟ್ನಿ ಕೂಡ ಮಾಡಿದ್ದೀನಿ ನಾನು. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.